ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಜಾಸ್ತಿ ಎಲರ್ಜಿಯನ್ನು ನೋಡ್ತಾ ಇದ್ದೀವಿ. ಸ್ವಲ್ಪ ನೆಗಡಿ ಆಯ್ತಂದ್ರೆ ಅಲರ್ಜಿಗೆ ಇರಬೇಕು ಅಂತ. ಮನೆಯಲ್ಲಿ ಧೂಳು ಕೂತಿದೆ, ಹೋಗಿದ ತಕ್ಷಣಕ್ಕೆ ಈಗ ಏನು ಮಾಡ್ತೀರಿ, ಧೂಳಿದೆ ಅಂದ್ರೆ ಹೋಗಿ ಒರೆಸ್ತೀರಿ. ನಮ್ಮ ಮೂಗು ಒಳಗಡೆ ಕೂತಿದೆ, ಮೂಗು ಫಸ್ಟ್ ಪಾಯಿಂಟ್ ಅಲ್ವಾ. ದಿಸ್ ಇಸ್ ದ ಮೋಸ್ಟ್ ಕಾಮನ್ ಥಿಂಗ್ ದಟ್ ಐ ಹ್ಯಾವ್ ಹರ್ಡ್. ಹಾಲು ಕುಡಿಬೇಡ, ಕಫ ಸೇರ್ಕೊಳ್ಳುತ್ತೆ. ಎಲ್ಲರೂ ಔಟ್ಡೋರ್ ಪೊಲ್ಯೂಷನ್ ಬಗ್ಗೆ ಯಾವಾಗಲೂ ಮಾತಾಡ್ತೀವಿ. ಇಂಡೋರ್ ಪೊಲ್ಯೂಷನ್ ಈಸ್ ಮೋಸ್ಟ್ ಇಗ್ನೋರ್ಡ್. ಉಸಿರಾಟಕ್ಕೆ ಸಂಬಂಧಪಟ್ಟದ ಎಲರ್ಜಿಯನ್ದಲ್ಲಿ ತುಂಬಾ ಜನರು ಇದು ಫುಡ್ಡಿಂದ ಬರುತ್ತೆ, ಆಹಾರದಿಂದ ಬರುತ್ತೆ ಅಂತ ಅನ್ಕೊಂಡ್ಬಿಡ್ತಾರೆ. ತುಂಬ ಜನ ಡಾಕ್ಟರ್ ಹತ್ರ ನಾನೇ ನೋಡಿರೋ ಹಾಗೆ ಯಾಕೆ ಬರಲ್ಲ ಅಂದರೆ ಅವ್ರು ಹೋದ್ರೆ ಆಸ್ತಮಾ ಅಂದ್ಬಿಟ್ಟು ಇನ್ಹೇಲರ್ ಕೊಟ್ಬಿಡ್ತಾರೆ. ಒಂದ್ಸಲ ತಗೊಂಡ್ವಿ ಅಂದರೆ ಮುಗೀತು ಕೆಲಸ. ಇಲ್ಲಿ ಬಂದಿದ್ದೀನಿ ಅಂದ್ರೆ ಮನೆಗೆ ಬೀಗ ಹಾಕ್ಬಿಟ್ಟೇನೆ ಬರ್ತೀನಿ. ಕಳ್ತನ ಆದ್ಮೇಲೆ ಪೊಲೀಸನ್ ಕರಿತೀನಿ ಅಂತ ಅಲ್ಲ. ಸೊ ಐ ಹ್ಯಾವ್ ಟು ಕೀಪ್ ದ ಸಿಸ್ಟಮ್ ಲಾಕ್ಡ್. ಈಗ ಗಿಡದಿಂದ ಬರುವಂತ ಪರಾಗಗಳು. ಸೊ ಬೆಂಗಳೂರ್ದು ಪೋಲೆಂದಲ್ಲಿ ಇಟ್ ಈಸ್ ಅ ಬಿಗ್ಗೆಸ್ಟ್ ಕಲ್ಪ್ರಿಟ್ ನಾವು. ಸೊ ಮೊದಲೆಲ್ಲ ಕಾಂಗ್ರೆಸ್ ಗಿಡದ ಬಗ್ಗೆ ಜಾಸ್ತಿ ಮಾತಾಡ್ತಾ ಇದ್ವಿ, ಬಟ್ ಈಗ ಅದಕ್ಕಿಂತ ಈ ಹರಳೆಣ್ಣೆ ಗಿಡದ್ದು ಇಸ್ ಡಾಮಿನೇಟಿಂಗ್. ನಮ್ಮ ಸಿಂಕ್ ಕೆಳಗಡೆ, ಫ್ರಿಡ್ಜ್ ಎಡ್ಜ್ನಲ್ಲಿ ವೆರಿ ಕಾಮನ್. ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಅ ಕಾಕ್ರೋಚ್ ಅಲರ್ಜನ್. ಪಿಲ್ಲೋನ ನಾವು ನಮ್ಮ ಕಂಫರ್ಟ್ಗೆ ಅಂತ ತಗೊಬಂದು ಅದರಿಂದನೇ ನಾವು ಅಲರ್ಜಿ ಅಸ್ತಮಾಗಳು ತಂದ್ಕೋದ. ಕೋವಿಡ್ ಏನ್ ಮಾಡಿದೆ ಅಂದ್ರೆ ನಮ್ಮ ಇಮ್ಯುನಿಟಿಯ ಭದ್ರ ಕೋಟೆಯನ್ನ ಶೇಕ್ ಮಾಡಿದೆ.